ನೀವು ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ನಾನು ದಿನಾಲೂ ಹೊಸ ವಿಡಿಯೋಸ್ಗಳನ್ನ ಎಲ್ಲಿಂದ ಸರ್ಚ್ ಮಾಡಲಿ, ಹೊಸ ಟಾಪಿಕ್ಕು, ಕಂಟೆಂಟು ಅಥವಾ ಟ್ರೆಂಡ್ ಏನು ನಡೀತಾ ಇದೆಪ್ಪ, ತುಂಬಾ ಕನ್ಫ್ಯೂಸ್ ಬಿಟ್ಟು ಯಾವ ವಿಡಿಯೋ ಮಾಡೋದಪ್ಪ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ರೀಲ್ನ ಸೇವ್ ಅಕೌಂಟ್ ಫಾಲೋ ಮಾಡಿ ನಾನು ದಿನಾಲೂ ಯೂಸ್ ಮಾಡುವಂಥ ಕೆಲವೊಂದು 3 ಬೆಸ್ಟ್ ಸ್ಟ್ರಾಟಜಿಗಳನ್ನ ತಿಳಿಸ್ತಾ ಇದ್ದೀನಿ. ಇದು ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಲ್ಲಿ ತುಂಬಾ ಹೆಲ್ಪ್ಫುಲ್ ಇದೆ. ನಂಬರ್ 1, ನಾವು ದಿನಾಲೂ ರೀಲ್ ಸ್ವೈಪ್ ಮಾಡಬೇಕಾದ್ರೆ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಸ್ವೈಪ್ ಮಾಡಬೇಕಾದ್ರೆ ಒಂದು ಒಳ್ಳೆ ಕಂಟೆಂಟ್ ಕಾಣಿಸಿರುತ್ತೆ. ನಾವು ಅದನ್ನ ಜಸ್ಟ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಏನು ಮಾಡ್ಕೊಂಡಿರ್ತೀವಿ, ಬಟ್ ಅದನ್ನು ನಮಗೆ ಮರಳಿ ತೆಗೆದು ನೋಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಮೊದಲು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ. ಇದರಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಮತ್ತು ನಿಮ್ಮ ಕಂಟೆಂಟ್ ಕ್ರಿಯೇಷನ್ಗೆ ಸಪೋರ್ಟ್ ಅಥವಾ ಹೆಲ್ಪ್ ಮಾಡುವಂಥ ವ್ಯಕ್ತಿಗಳನ್ನ ಆ್ಯಡ್ ಮಾಡಿಬಿಟ್ಟು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಿಬಿಟ್ಟು, ನೀವು ಯಾವುದೊಂದು ಒಳ್ಳೆ ಕಂಟೆಂಟ್ ನೋಡಿರಪ್ಪ ಅಂದರೆ ಈ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳಿ. ಸೊ ನಿಮ್ಗೆ ಯಾವ್ದು ಇನ್ಸ್ಟೆಂಟ್ಲಿ ವೀಡಿಯೋಗಳು ಕಾಣಿಸುತ್ತೆ ಅದನ್ನು ಸೇವ್ ಮಾಡ್ಕೋಕ್ಕಿಂತ ಮುಂಚೆ ಈ ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾವಾಗ ವಾಟ್ಸಪ್ ತೆಗೆದಿರ್ತೀವಿ ಕಾಣಿಸುತ್ತೆ, ನೋಡ್ತೀವಿ, ಅವಾಗ ಐಡಿಯಾ ಸಿಗುತ್ತೆ, ಇದು ರಿಲೇಟೆಡ್ ವೀಡಿಯೋ ಮಾಡ್ಬೋದು ಅಥವಾ ಈ ವಿಡಿಯೋನ ನಾನು ಇನ್ನಷ್ಟು ಬೆಟರ್ ಆಗಿ ಮಾಡ್ಬೋದಪ್ಪ ಅಂತ ಸಿಗುತ್ತೆ. ಸೊ ಇದು ನಾನು ಯೂಸ್ ಮಾಡುವಂಥ ನಂಬರ್ 1 ಸ್ಟ್ರಾಟಜಿ. ನಂಬರ್ 2, ಸಿಂಪ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗೆದುಬಿಟ್ಟು ನಿಮ್ಮ ನೀಶ್ ಪ್ರಕಾರ ನಿಮ್ಮ ಕಂಟೆಂಟ್ನ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪವರ್ ಬ್ಯಾಂಕ್ ಅಂತ ಸರ್ಚ್ ಮಾಡಿದೆ. ಇಲ್ಲಿ ತುಂಬ ವೈರಲ್ ಆಗಿರುವಂಥ ಮತ್ತು ಬೆಸ್ಟ್ ಗ್ಯಾಜೆಟ್ಸ್ನ ಯಾವುದಾದ್ರು ವೀಡಿಯೋಸ್ಗಳು ಬಂತು. ಸೊ ಇದನ್ನೆಲ್ಲ ಚೆಕ್ ಮಾಡಿದೆ, ಜನಕ್ಕೆ ಇದು ಇಷ್ಟ ಆಗ್ತಿದೆಯಪ್ಪ ಅಂತಂದರೆ ನಾನು ಎಕ್ಸಾಕ್ಟ್ಲಿ ಈ ವಿಡಿಯೋ, ಈ ಕಂಟೆಂಟ್, ಇದೇ ಟಾಪಿಕ್ನ ಕಾಪಿ ಮಾಡೋದು ಹೇಳ್ತಲ್ಲ, ಇದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅದೇ ರಿಲೇಟೆಡ್ ನೀವು ಬೇರೆ ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡಿ, ಅಥವಾ ಬೇರೆ ವಿಡಿಯೋನ ಇನ್ನೂ ಸಿಂಪಲ್ ಆಗಿ ಹೇಳುವ ಹಾಗೆ, ಅಥವಾ ಅದೇ ವಿಡಿಯೋನ ಸ್ವಲ್ಪ ಇನ್ನೂ ಬೆಸ್ಟ್ ಟಚ್ ಕೊಟ್ಬಿಟ್ಟು ಏನು ಮಿಸ್ಸಿಂಗ್ ಇದೆ ಅದನ್ನು ಆ್ಯಡ್ ಮಾಡಿ ನೀವು ಟ್ರೆಂಡಿಂಗ್ ಟಾಪಿಕ್ಗೆ ನಿಮ್ಮ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಡೆಫಿನೆಟ್ಲಿ ಜನಕ್ಕೆ ಅದು ಇಷ್ಟನೂ ಆಗುತ್ತೆ, ವ್ಯೂಸು ಸಿಗುತ್ತೆ. ಇನ್ನು 3ನೇದಂತೂ ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟ್ ಇದೆ, ಇದನ್ನ ಟ್ರೈ ಮಾಡಲೇಬೇಕು. ಸಿಂಪ್ಲಿ ಗೂಗಲ್ ಹೋಗ್ಬಿಟ್ಟು ಗೂಗಲ್ ಟ್ರೆಂಡ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮ್ಮ ಏರಿಯಾ ವೈಸ್, ನಿಮ್ಮ ನೀಶ್ ಪ್ರಕಾರ ನೀವು ಟೆಕ್ಕು, ಎಂಟರ್ಟೈನ್ಮೆಂಟು ಈ ಎಲ್ಲ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜನ ಏನು ಸರ್ಚ್ ಮಾಡ್ತಿದ್ದಾರೆ, ಏನು ಟ್ರೆಂಡ್ ನಡೀತಾ ಇದೆ, ಸೊ ಈ ಕೀವರ್ಡ್ಸ್ಗಳನ್ನ ಇಟ್ಕೊಂಡು ಇದನ್ನ ನೀವು ಸರ್ಚ್ ಮಾಡಿಕೊಂಡು ಅಲ್ಲಿ ಏನೋ ಡೀಟೇಲ್ಸ್ ಸಿಗುತ್ತೆ, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿಬಿಟ್ಟು ನಿಮ್ಮದೇ ಆದ ಜನ ಸರ್ಚ್ ಮಾಡ್ತಿರೋಂಥ ಬೇಕಾಗಿರುವಂಥ ಕಂಟೆಂಟ್ ಏನು ಕೊಟ್ಟರಪ್ಪ ಅಂದರೆ ಡೆಫಿನೆಟ್ಲಿ ಆ ವಿಡಿಯೋಗಳು ವೈರಲ್ ಆಗೇ ಆಗುತ್ತೆ. ಯಾವತ್ತು ಟ್ರೆಂಡಿಂಗ್ ಟಾಪಿಕನ್ನು ಚೂಸ್ ಮಾಡ್ಕೊಳ್ಳಿ, ಜನಕ್ಕೆ ಇದು ಇಷ್ಟನೂ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಂಚೆ ನೀವು ಅಪ್ಡೇಟ್ ಕೊಡ್ತಿದ್ದೀರಪ್ಪ ಅಂದರೆ ನಿಮ್ಮನ್ನು ಟ್ರಸ್ಟ್ ಮತ್ತು ನಂಬಿಕೆ ಇಟ್ಬಿಟ್ಟು ಫಾಲೋ ಕೂಡ ಮಾಡ್ತಾರೆ. ಸೊ ಇದೇ ರೀತಿಯಾಗಿ ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಇನ್ನಷ್ಟು ಫಾಸ್ಟಾಗಿ ಮೂವ್ ಆಗಿಬಿಟ್ಟು ರಾಕೆಟ್ ಸ್ಪೀಡ್ ಬೆಳಿಬೇಕಪ್ಪ ಅಂದರೆ ಡೆಫಿನೆಟ್ಲಿ ನಮ್ಮ ಕ್ರಿಯೇಟರ್ ಪಾಠಶಾಲೆ ಪೇಜ್ನ ಕೂಡ ಈಗಲೇ ಫಾಲೋ ಮಾಡಿ. ನಮಸ್ಕಾರ.